ರಾಜ್ಯದ ಎಲ್ಲ ಮುನ್ಸಿಪಲ್ ಕಾರ್ಮಿಕರ ಖಾಯಂಗೊಳಿಸಲು ಮತ್ತು ಮತ್ತಿತರೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿ ಜೂನ್ 18ರಂದು ಕರ್ನಾಟಕ ರಾಜ್ಯ ಮುನ್ಸಿಪಲ್ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನಾ ಹೋರಾಟ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಸಮಿತಿಯ ಗೌರವ ಅಧ್ಯಕ್ಷರಾದ ಕೆನೀಲಾ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದ ಎಲ್ಲ ನೌಕರರನ್ನು ನೇರ ನೇಮಕಾತಿಯಲ್ಲಿ ಹಂತ ಹಂತವಾಗಿ ತರುವಂತಹ ಕರ್ನಾಟಕ ಸರ್ಕಾರವು ತೀರ್ಮಾನ ಮಾಡಿದೆ ಮತ್ತು ರಾಜ್ಯದ ಎಲ್ಲೆಡೆ ಗುತ್ತೇದಾರಿ ಪದ್ಧತಿಯನ್ನ ನಿಲ್ಲಿಸಲಾಗಿದೆ. ಆದರೆ ಕಳೆದ ವರ್ಷದವರೆಗೂ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆ ಪದ್ಧತಿಯು ಚಾಲ್ತಿಯಲ್ಲಿದ್ದು ಮುನ್ಸಿಪಲ್ ನೌಕರರು ಗುತ್ತಿಗೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಎಂಬುದನ್ನು ಗಮನಕ್ಕೆ ತಂದ ಅವರು, ಗುತ್ತಿಗೆ ಪದ್ಧತಿ ತಡೆಗಾಗಿ, ನೇರ ಪಾವತಿಗಾಗಿ, ಎಲ್ಲಾ ನೌಕರರ ಖಾಯಮಾತಿಗಾಗಿ ಮತ್ತು ಎಲ್ಲಾ ಮುನ್ಸಿಪಲ್ ನೌಕರರಿಗಾಗಿ ಇರುವ ಸೌಲಭ್ಯಗಳಿಗಾಗಿ ಸುದೀರ್ಘ ಹೋರಾಟ ನಡೆಸಲಾಗುತ್ತಿದೆ. ಅನೇಕ ತಾಂತ್ರಿಕ ಅಡೆತಡೆಗಳನ್ನ ಉಂಟು ಮಾಡಿ ನೌಕರರನ್ನು ಗುತ್ತಿಗೆದಾರರ ಅಡಿಯಲ್ಲಿ ದೂಡಲಾಗುತ್ತಿದೆ ಎಂದು ಹೇಳಿದರು. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜೂನ್ 18ರಂದು ಬೆಳಗ್ಗೆ 10:30 ಮಹಾನಗರ ಪಾಲಿಕೆ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಮುನ್ಸಿಪಲ್ ನೌಕರರ ಸಂಘದ ಜಿಲ್ಲಾ ಸಮಿತಿಯ ಮೂಲಕ ಮಾಡ್ಲತ್ತೀವಿ. ನಿಮ್ಗೆಲ್ರಿಗೂ ಗೊತ್ತದ, ಮುನ್ಸಿಪಲ್ ನೌಕರರ ಸಮಸ್ಯೆಗಳು ಈಗಾಗಲೇ ನೀವು ಗಮನಿಸಿರಿ. ಗುಲ್ಬರ್ಗಾ ಜಿಲ್ಲೆಯಾದ್ಯಂತ ಅನೇಕ ಸಂದರ್ಭದಲ್ಲಿ ಹೋರಾಟಗಳು ನಡೆದವ. ಕಳೆದ ಸಾರಿ ತೀವ್ರತರವಾದಂಥ ಹೋರಾಟ ನಡೆದಿತ್ತು ಮತ್ತು ನಾವು ಕರ್ನಾಟಕ ರಾಜ್ಯ ಮುನ್ಸಿಪಲ್ ನೌಕರರ ಸಂಘದ ಮೂಲಕ ಬೆಂಬಲಿಸಿ ಮಧ್ಯಪ್ರವೇಶ ಮಾಡಿದೆವು. ಆ ತರುವಾಯ ಅಲ್ಲಿಯ ಮುನ್ಸಿಪಲ್ ನೌಕರರು ಸಂಘಕ್ಕೆ ಸದಸ್ಯರಾಗಿ ಒಂದು ಸಮಾವೇಶ ನಡೆದು ಅಲ್ಲೊಂದು ಕಮಿಟಿ ಆಯ್ಕೆಯಾಗಿ ಈಗ ಆ ಮುನ್ಸಿಪಲ್ ನೌಕರರ ಜಿಲ್ಲಾ ಸಮಿತಿಯ ಮೂಲಕ ಮುನ್ಸಿಪಲ್ ಕಾರ್ಮಿಕರ ಸಮಸ್ಯೆ ಎತ್ಕೊಂಡು 18ನೇ ತಾರೀಕಿಗೆ ಅಂದರೆ ನಾಡದ್ದು ಒಂದು ಹೋರಾಟ ಕಾರ್ಪೊರೇಷನ್ ಮುಂದೆ ನಡೀತದೆ. ಅದರಲ್ಲಿ ಮೇಜರ್ ನಮ್ಮ ಬೇಡಿಕೆ ಇದ್ದಿರೋದು, ಡಿಮಾಂಡ್ ಇದ್ದಿರೋದು, ಮುನ್ಸಿಪಲ್ ನೌಕರರಿಗೆ ಎಲ್ಲರಿಗೂ ಪರ್ಮನೆಂಟ್ ಮಾಡಬೇಕು, ಎಲ್ಲರಿಗೂ ಅನ್ನೋದು ಬಹಳ ಮುಖ್ಯವಾದ ಅಂಶ ಅಂಥೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಯಾರೆಲ್ಲರೂ ಅವರದ್ದು ನೇರ ಪಾವತಿ ದಾಯರಾದೊಳಗೆ ಇನ್ನೂ ಬಂದಿಲ್ಲ, ಅವ್ರಿಗೆಲ್ಲರಿಗೂ ನೇರ ಪಾವತಿಯನ್ನು ತಗೋಬೇಕು. ನೇರ ಪಾವತಿ ತಗೊಂಡು 1 ವರ್ಷ ಆಯಿತು. 936 ಜನರಿಗೆ ನೇರ ಪಾವತಿ ತಗೊಂಡಾರ. ಆ್ಯಕ್ಚುಲಿ ಇದು ಭಾಳ ವರ್ಷ ಮೊದಲು ಈ ಪ್ರಕ್ರಿಯೆ ನಡಿಬೇಕಾಗಿತ್ತು ಕಲಬುರಗಿಯ ಕಾರ್ಪೊರೇಷನ್ ಒಳಗೆ. ಯಾಕಂದರೆ ಕರ್ನಾಟಕ ಸರ್ಕಾರ ಕಾಂಟ್ರಾಕ್ಟ್ ಸಿಸ್ಟಮ್ ಅವಾಗೇ ರದ್ದು ಮಾಡಿತ್ತು. ಬೇರೆ ಎಲ್ಲ ಜಿಲ್ಲೆ ಒಳಗೆ ಕಾಂಟ್ರಾಕ್ಟ್ ಸಿಸ್ಟಮ್ ರದ್ದಾದ್ರೂ ಕಳೆದ ವರ್ಷದ ತನಕ ಕಲಬುರಗಿಯಲ್ಲಿ ಗುತ್ತೇದಾರಿಕೆ ಪದ್ಧತಿ ಕಂಟಿನ್ಯೂ ಮಾಡಿದರು. ಇದು ಅತ್ಯಂತ ಆಘಾತಕಾರಿಯಾದ ಸಂಗತಿಯಾಗಿತ್ತು ಮತ್ತು ಕಾನೂನಿನ ಒಳಗೆ ಇದೊಂದು ಭಾಳ ದೊಡ್ಡ ತಪ್ಪೇ ಆಗಿತ್ತು. ಸೊ ಸಂಘ ಕಟ್ಟಿಕೊಂಡು ಅಲ್ಲಿಯ ಪೌರ ಕಾರ್ಮಿಕರು, ನಮ್ಮ ಶರಣು ಮತ್ತು ಬೇರೆಯವರು ಎಲ್ಲರ ನೇತೃತ್ವದೊಳಗೆ ನಿರಂತರ ಹೋರಾಟ ಮಾಡ್ತಾ ಬಂದರು. ಹೋರಾಟ ತೀವ್ರಗೊಂಡು ಕೊನೆಗೀಗ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು ಸರ್ಕ್ಯುಲರ್ ಅವೆಲ್ಲ ನಾನು ವಿವರಣೆ ಮಾಡಲಿಕ್ಕೆ ಹೋಗಲ್ಲ, ನಾಡದ್ದು ನಾವು ಅವೆಲ್ಲವೂ ಮಾತಾಡ್ತೇವೆ. ಅಲ್ಲಿ ನೇರ ಪಾವತಿಗೆ ತಗೋಬೇಕು ಕಾರ್ಮಿಕರಿಗೆ ಅಂಥೇಳಿ ರಾಜ್ಯ ಸರ್ಕಾರ ಹೇಳಿತ್ತು ಮತ್ತು ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿತ್ತು. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಕ್ರಿಯೆ ಮಾಡಬೇಕಾಗಿದ್ದು ಕಲಬುರಗಿಯ ಜಿಲ್ಲಾಡಳಿತ ಮತ್ತು ಕಾರ್ಪೊರೇಷನ್ನ ಆಡಳಿತ, ಇವರಿಬ್ಬರು ಸೇರ್ಕೊಂಡು. ಸೊ ಇದರಲ್ಲಿ ಅನೇಕ ಲೋಪದೋಷಗಳು ಘಟಿಸ್ಯಾವ ಹಿಂದಿನಿಂದ. ಅದನ್ನೆಲ್ಲವೂ ಸಹಿತ ನಾನು ಇಲ್ಲಿ ವಿವರಣೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ನಮಗಿರೋದು ಏನು ಅಂದ್ರೆ, ಕಲಬುರಗಿಯ ಮಹಾನಗರ ಪಾಲಿಕೆ ಅತ್ಯಂತ ಒಂದು ದೋಷ ಇಲ್ಲಿ ತನಕ ಘಟಿಸಿರೋದು ದೊಡ್ಡದು ಯಾವುದು ಅಂದ್ರೆ, ಮೇ 1ನೇ ತಾರೀಕು ಜಗತ್ತಿನಾದ್ಯಂತ ಕಾರ್ಮಿಕರಿಗೆ ರಜೆ ಇರ್ತದೆ. ಕಾರ್ಮಿಕರಿಗೆ ಕಲಬುರಗಿಯಲ್ಲಿ ಮೊನ್ನೆ ಮೇ 1ನೇ ತಾರೀಕು ಕಲಬುರಗಿ ಮಹಾನಗರ ಪಾಲಿಕೆ ಮೊದಲನೇ ಬಾರಿಗೆ ಮೇ 1ನೇ ತಾರೀಕು ರಜೆ ಘೋಷಣೆ ಮಾಡಿರೋದು. ಇದು ದುರಂತ ಅಲ್ಲದೆ ಮತ್ತೇನು? ಕಾರ್ಮಿಕರ ಮತ್ತೊಂದಿನ ಕೊಡ್ತೀವಿ ಅಂತೇನೋ ನಮಗೆ ನೆಪ ಹೇಳಿದ್ರು. ನಾವು ಹೇಳೋದು, ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ,
ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.